ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ನಾವು ಬಂದಿರುವ ಸ್ಥಳ ಮಾಗಡಿಯ ಶ್ರೀ ಸೋಮೇಶ್ವರ ದೇವಾಲಯ. ನಾಡಪ್ರಭು ಕೆಂಪೇಗೌಡರಿಂದ ನಿರ್ಮಾಣಗೊಂಡು 508 ವರ್ಷಗಳ ಇತಿಹಾಸವುಳ್ಳ ದೇವಾಲಯವಿದು. ಮಾಗಡಿ ಮಾಂಡವಿಯ ಕ್ಷೇತ್ರ. ಮಾಗಡಿ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರೆಂದು ಹೇಳಲಾಗುತ್ತದೆ. ಮಾಂಡ್ಯವರು ಇದ್ದ ಈ ಕ್ಷೇತ್ರ ಮಾಂಡವಿ ಕುಂಟಿ ಎಂದು ಕರೆಸಿಕೊಂಡುತ್ತಾ ಕಾಲಾನಂತರದಲ್ಲಿ ಮಾಂಡವ್ಯ ಕುಂಟಿ ಮಕೋಟಿಯಾಗಿ, ಬಳಿಕ ಜನರ ಬಾಯಲ್ಲಿ ಮಂಗೋಟಿಯಾಗಿ, ನಂತರ ಮಾಗಡಿಯಾಗಿದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಇದು ಶಿವಸಾಲಿಗ್ರಾಮವಾಗಿದೆ. ಪೀಠದಲ್ಲಿ ಮೃತ್ಯುಂಜಯ ಚಕ್ರವಿದೆ. ಇಲ್ಲಿ ದೇವರಿಗೆ ಮಾಡಿದ ಅಭಿಷೇಕದ ತೀರ್ಥ ಹಾಗೂ ಪ್ರಸಾದವನ್ನು ಸ್ವೀಕರಿಸಿದಲ್ಲಿ ಅಕಾಲಭೃತ್ಯ ಅಪಭೃತ್ಯ ತಪ್ಪುವುದಲ್ಲದೆ ವಾಣಿಜ್ಯ ವ್ಯಾಪಾರ ಕಾರ್ಯಸ್ಥಳದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತದೆ ಎಂದು ಭಕ್ತರ ನಂಬಿಕೆ. ಕೆಂಪೇಗೌಡರ ಮನೆ ದೇವರು ಕಾಲಭೈರೇಶ್ವರ. ಹೀಗಾಗಿ ಅವರ ತಾಯಿ ತಾವು ಕಂಚಿ ಹಾಗೂ ಕಾಶಿ ಯಾತ್ರೆಗೆ ಹೋಗಬೇಕು, ಕಾಶಿ ವಿಶ್ವೇಶ್ವರ ದರ್ಶನ ಮಾಡಬೇಕೆಂದು ಬಯಸುತ್ತಾರೆ. ಹಿಂದೆ ಕಾಶಿಗೆ ಹೋದವರು ಹಿಂತಿರುಗಿ ಬರುತ್ತಾರೆ ಎಂಬ ಖಾತ್ರಿ ಇರಲಿಲ್ಲ. ಹೀಗಾಗಿ ವೃದ್ಧ ತಾಯಿಯನ್ನು ಕಾಶಿಗೆ ಕಳಿಸಲು ಒಪ್ಪದ ಕೆಂಪೇಗೌಡರು ಋಷಿ ಮುನಿ ಪಂಡಿತರು ಹಾಗೂ ವಿದ್ವಾಂಸರೊಂದಿಗೆ ಚರ್ಚಿಸಿ ತಾಯಿ ಕಾಶಿ ಯಾತ್ರೆ ಪುಣ್ಯ ದೊರಕಿಸಲು ಮಾಗಡಿ ಪುಟ್ಟ ಬೆಟ್ಟವೊಂದರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿ ಕಾಶಿಯಿಂದಲೇ ಸಾಲಿಗ್ರಾಮಲಿಂಗ ತರಿಸಿ ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಶ್ರೀ ಬ್ರಹ್ಮರಾಂಬಿಕೆ ಸಮೇತ ಶ್ರೀ ಸೋಮೇಶ್ವರ ದೇವಾಲಯವನ್ನು ಕೆಂಪೇಗೌಡ ಕಟ್ಟಿಸಿದ್ದಾರೆ. ಇನ್ನು ದೇಗುಲದ ಒಳ ಆವರಣದಲ್ಲಿ ಗಣೇಶ ವಿಗ್ರಹವಿದೆ. ಕಲ್ಲಿನ ಕಂಬಗಳು, ಗಣೇಶಗಳ ಶಿಲ್ಪಗಳಿವೆ. ಕಂಚಿನ ಶಬ್ದ ಬರುವ ಕಂಬ. ಕಂಬಕ್ಕೆ ಕಿವಿ ಕೊಟ್ಟು ನಾಣ್ಯದಿಂದ ಹೊಡೆದರೆ ಶಬ್ದ ಬರುತ್ತದೆ. ಕೆಂಪೇಗೌಡರು ದರ್ಬಾರು ನಡೆಸುತ್ತಿದ್ದ ಕೆಂಪೇಗೌಡ ಹಜಾರೆ ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಮಂಟಪಗಳಿವೆ. 500 ವರ್ಷಗಳ ಇತಿಹಾಸವುಳ್ಳ ಬಿಲ್ಪತ್ರೆ ಮರ. ಹೊಯ್ಸಳ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಕಂಬಗಳು ಅಲಂಕರಿಸುವ ಮಾನವರು, ಪಕ್ಷಿಗಳು, ಪ್ರಾಣಿಗಳು ಇತ್ಯಾದಿಗಳ ಸುಂದರ ಶಿಲ್ಪಿಗಳಿವೆ. ಹಾಗೆ ಪ್ರದಕ್ಷಿಣೆ ಹಾಕುತ್ತಾ ಸಾಗಿದರೆ ರಥೋತ್ಸವಕ್ಕಾಗಿ ನಿರ್ಮಿಸಿರುವ ಮರದ ರಥವಿದೆ. ಭಾಗದಲ್ಲಿ ಕೆಂಪೇಗೌಡರ ಆಡಳಿತ ದರ್ಬಾರು ನಡೆಸುತ್ತಿದ್ದ ಕೆಂಪೇಗೌಡರ ಹಜಾರೆ ಇದು. ಪ್ರಶಾಂತ ವಾತಾವರಣದಲ್ಲಿರುವ ಹಾಗೂ ಮಹಾಮಾನ್ಯತವಾದ ಈ ದೇವಾಲಯವು ನೋಡಬೇಕಾಗಿದ್ದ ಸ್ಥಳ. ಕಾರ್ತಿಕ ಮಾಸ ಹಾಗೂ ಸೋಮವಾರಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಮಾಗಡಿ ಇದೆ. ಮಾಗಡಿಯಿಂದ ಕುಣಿಗಲ್ ಹೋಗುವ ಮುಖ್ಯ ರಸ್ತೆ ಪಕ್ಕದಲ್ಲಿ ಪುಟ್ಟ ಬೆಟ್ಟದ ಮೇಲೆ ದೇವಾಲಯವಿದೆ. ಬೆಂಗಳೂರಿಂದ ಮಾಗಡಿ ಹಾಗೂ ಕುಣಿಗಲ್ಗೆ ಹಲವು ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಸಂಚರಿಸುತ್ತವೆ.